ಮಾವಿನಕಾಯಿ ಬೇಳೆ ಸಾರು ಮಾಡೋಣ ಅಂತ ಹೇಳಿ ಮಾವಿನಕಾಯಿ ತೊಗೊಂಡ್ಬಂದಿದ್ದೀನಿ. ಅದು ಹೆಲ್ತಿಗೆ ತುಂಬಾ ಡೇಂಜರ್. ನಾವು ಮಕ್ಳಿಗೆ ಕೊಡ್ತೀವಿ, ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ತಿನ್ನ ಮಕ್ಳಿಗೆ ಹೊರಗಡೆದು ತಂದು ತಿನ್ನಿಸ್ಲಿಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇನ್ನೇನೀಗ ಮಾವಿನಕಾಯಿ ಸೀಸನ್ ಬೇರೆ ಬಂದಿದೆ ಅಲ್ವಾ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಿಯಿಂದ ವಿಧವಾದ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ನಮ್ಮನೇಲಿ ಕೂಡ ಅಷ್ಟೇ, ಮಾವಿನಕಾಯಿ ಬಂದರೂ ಮಾವಿನ ಹಣ್ಣು ಬಂದ್ರೂ ಸಿಕ್ಕಾಪಟ್ಟೆ ಅದರಲ್ಲಿ ವೆರೈಟಿ ರೆಸಿಪಿಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಇವತ್ತು ಮಾವಿನಕಾಯಿ ಬೇಳೆ ಸಾರು ಮಾಡೋಣ ಅಂತ ಹೇಳಿ ಮಾವಿನಕಾಯಿ ತೊಗೊಂಡ್ಬಂದಿದ್ದೀನಿ. ಸೊ ನಮ್ಗೆ ಇಲ್ಲಿ ಗುಂಡು ಮಾವಿನಕಾಯಿ ಬರುತ್ತಲ್ವ, ಅದು ಸಿಟಿ ಕಡೆ ಹೋದರೆ ಸಿಗುತ್ತೆ. ಬಟ್ ಇಲ್ಲಿ ಲೋಕಲಲ್ಲಿ ಅಷ್ಟಾಗಿ ಸಿಗಲ್ಲ. ಈ ಥರ ಉದ್ದದ ಮಾವಿನಕಾಯಿನೇ ಸಿಗುತ್ತೆ. ಬಟ್ ಇದು ಸಿಕ್ಕಾಪಟ್ಟೆ ಹುಳಿ ಇರುತ್ತೆ, ಹಾಗಾಗಿ ಇದನ್ನೇ ತರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ನಲ್ಲಿ ಈ ಮಾವಿನಕಾಯಿನ ಬಳಸಿ ಬೇಳೆ ಸಾರು ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ಒಂದು 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಈಗ ಮಾವಿನಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಸೊ ಅವ್ರಿಗೆ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಲ್ವ, ತಣ್ಣಗಿರೋದು ಮಾಡೋಣ ಅಂತ ಹೇಳಿ. ಸೊ ರಾತ್ರಿಯೇ ನಾನು ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಸ್ವಲ್ಪ ಇದು ಫ್ರೋಝನ್ ಆದರೆ ಚೆನ್ನಾಗಿರುತ್ತೆ. ಪುಡ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ತೋಟದಲ್ಲಿ ಮೊನ್ನೆ ಬಾಳೆಗೊನೆ ತೊಗೊಂಡು ಬಂದಿದ್ವಲ್ವ, ಸಿಕ್ಕಾಪಟ್ಟೆ ರೆಸಿಪೀಸ್ ಮಾಡಿದ್ದೀವಿ. ಪ್ಯಾನ್ ಕೇಕ್ ಅಂತೆ, ಅದು ಇದು ಅಂತ ಹೇಳಿಬಿಟ್ಟು. ಸೊ ಪುಡ್ಡಿಂಗ್ ಒಂದು ಮಾಡಿಬಿಡೋಣ ಅಂತ ಹೇಳಿ ಮಾಡಿಟ್ಟಿದ್ದೆ. ಇದು ಒಂದು ಮಾಡಬೇಕು. ಫಸ್ಟು ಬೇಳೆ ಸಾರು ಮಾಡಿಬಿಡ್ತೀನಿ. ಫಸ್ಟು ಮಾವಿನಕಾಯಿ ಮೇಲಿರೋಂತಹ ಸಿಪ್ಪೆನೆಲ್ಲ ಎರೆದು ಬಿಡಬೇಕು. ಅದಾದಮೇಲೆ ಮಾವಿನಕಾಯಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಒಂದು ನೋಡಿಬಿಡೋಣ ಹುಳಿ ಎಷ್ಟಿದೆ ಅಂತ. ಚಿಕ್ಕಬಡ ಹುಳಿ ಇದೆ ಫ್ರೆಂಡ್ಸ್. ಮಾವಿನಕಾಯಿ ಬೇಳೆ ಸಾರನ್ನ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ. ಕೆಲವರು ಬೇಳೆನ ಬೇಯಿಸ್ಬಿಟ್ಟು ಮಾಡ್ತಾರೆ. ಇನ್ನು ಕೆಲವರು ಬೇಳೆಗೆ ಫಸ್ಟ್ ಬೇಳೆನ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಮಾವಿನಕಾಯಿ ಹಾಕಿ ಕುದಿಸ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರೆ. ಆದರೆ ಇದು ನಾನು ನನ್ನ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ನೀವು ನೋಡ್ಕೊಳ್ಳಿ, ಮಾವಿನಕಾಯಿ ಒಂದು ಸ್ವಲ್ಪ ತಿಂದರೆ ಗೊತ್ತಾಗತ್ತೆ ಎಷ್ಟು ಹುಳಿ ಇದೆ ಅಂತ. ಅದ್ರ ಮೇಲೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕನ್ನೋದು ಗೊತ್ತಾಗತ್ತೆ. ನಾನಿದು ಒಂದು ಫುಲ್ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ತೀರಾ ಹುಳಿ ಇತ್ತಂದರೆ ಒಂದು ಅರ್ಧ ಹಾಕಿದ್ರು, ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಹಾಕಿದ್ರು ಸಾಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾಗಿದೆ. ಫ್ರೆಂಡ್ಸ್, ಈಗ ಕಟ್ ಮಾಡಿರೋ ಮಾವಿನಕಾಯಿ ಇದೆ ಅಲ್ವಾ, ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೊ ಬೇಳೆ ಮತ್ತು ಮಾವಿನಕಾಯಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಕುದಿಸ್ತಾ ಇದ್ದೀನಿ. ಈ ಬೇಳೆ ಸಾರನ್ನ ಖಾರದ ಪುಡಿ ಹಾಕಾದರೂ ಮಾಡ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಹಾಕಾದರೂ ಮಾಡ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಮಾವಿನಕಾಯಿ ಸಾರಿದೆ ಅಲ್ವಾ, ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ತೀರಾ ಸಪ್ಪೆ ಇದ್ರೂ ಹುಳಿ ಜಾಸ್ತಿ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಅದಕ್ಕಾಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ಹುಳಿಗೂ ಆಗುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮಗೆ ಬೇಡ, ಮಾವಿನಕಾಯಿನೇ ಸಿಕ್ಕಾಪಟ್ಟೆ ಹುಳಿ ಇದೆ ಅನಿಸಿದ್ರೆ ನೀವು ಬರೀ ಮಾವಿನಕಾಯಿ ಅಷ್ಟೇ ಹಾಕ್ಕೋಬೋದು. ಒಂದು ಹಾಕಿದ್ದೀನಿ ಅಷ್ಟೇ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದಕ್ಕೆ ಬೆಳ್ಳುಳ್ಳಿ ಏನೋ ಹಾಕ್ತಾ ಇಲ್ಲ. ಸೊ ನಾನು ಮಾವಿನಕಾಯಿ ಸಾರನ್ನ ಒಂದು 3 ಥರ ಮಾಡ್ತೀನಿ. ಆಲ್ರೆಡಿ ನನ್ನ ರುಚಿ ಪಾಕಶಾಲೆಯಲ್ಲಿ ಒಂಥರ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆ್ಯಂಡ್ ಮೈ ವಿಲೇಜ್ ಲೈಫ್ನಲ್ಲಿ ಅದು ಬೇರೆ ಥರ ಮಾಡೋದು ತೋರಿಸಿದ್ದೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ.
ಒಂದು 4 ವಿಷಲ್ ಕೂಗಿಸ್ಕೋಬೇಕು. ಸೊ ಅಷ್ಟರಲ್ಲಿ ಪುಡ್ಡಿಂಗ್ ಮಾಡಿಟ್ಬಿಡ್ತೀನಿ, ಮಕ್ಕಳು ಬರೋಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ. ಸೊ ಇದೇನೆಂದರೆ ಒಂದು ಮಿಕ್ಸಿ ಜಾರ್ಗೆ ಈ ಬಾಳೆಹಣ್ಣನ್ನು ಕಟ್ ಮಾಡಿರೋದನ್ನೆಲ್ಲ ಹಾಕ್ಕೋಬೇಕು. ಫ್ರೆಂಡ್ಸ್, ನಾನು ಇದಕ್ಕೆ ಬ್ರೌನ್ ಶುಗರ್ ಹಾಕ್ತಾ ಇದ್ದೀನಿ. ಸೊ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದು ಒಂದು 3 ಸ್ಪೂನ್ಸಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಇದೇನಿಲ್ಲ, ಬಾಳೆಹಣ್ಣು ಇರುತ್ತಲ್ವಾ, ರಾತ್ರಿನೇ ನೀವು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಡೀಪ್ ಫ್ರೀಸಲ್ಲಿ ಇಟ್ಬಿಟ್ರೆ ಆಯಿತು. ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಗಿರುತ್ತೆ. ಅದಾದಮೇಲೆ ನೀವು ಎಲ್ಲದನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನ್ಸಷ್ಟು ಕೋಕೋ ಪೌಡ್ರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಗೋಡಂಬಿನ ಈ ಥರ ಚೂರು ಮಾಡಿ ಹಾಕ್ತಾ ಇದ್ದೀನಿ. ನಿಂಗೆ ಬೇಕು ಅಂದರೆ ಬಾದಾಮಿ ಹಾಕ್ಕೋಬೋದು ಅಥವಾ ವಾಲ್ನಟ್ ಹಾಕ್ಕೋಬೋದು, ಏನು ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬಾಳೆಹಣ್ಣಿನಿಂದ ಏನು ಪುಡ್ಡಿಂಗ್ ಅನ್ಕೋಬೋದು, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮೇಯ್ನಾಗಿ ಏನಂದರೆ ಮಕ್ಳಿಗೆ ನಾವು ಮನೇಲೇ ಮಾಡಿಕೊಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ರುಬ್ಕೋತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಹಾಲು ಹಾಕಿದ್ರೆ ಸಾಕು. ಇದಕ್ಕಿನ್ನೇನು ಹಾಕೋದು ಬೇಡ, ಹೀಗೆ ರುಬ್ಬಿಡೋಣ. ನೋಡಿ, ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿದ್ದೀರಲ್ವ ಎಷ್ಟು ತಿಕ್ಕಾಗಿದೆ ಅಂತ. ನೀವು ಇದನ್ನೇ ಮಕ್ಳಿಗೆ ಕೊಡೋದಾಯಿತು ಅಂದರೆ ಚಿಕ್ಕ ಚಿಕ್ಕ ಬಟ್ಲಿನಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟು ಕೊಡಬಹುದು. ಸೊ ಈಗ ಇದರ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 4 to 5 hours ಫ್ರೀಝರ್ನಲ್ಲಿ ಇಟ್ಬಿಡಬೇಕು. ಫ್ರೆಂಡ್ಸ್, ಒಂದು 4 ವಿಷಲ್ಸ್ ಆಗಿದೆ. ಈಗ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಎಲ್ಲ ಸುಲಿಬಿಟ್ಟು ರೆಡಿ ಮಾಡ್ಕೋತೀನಿ ಕುಕ್ಕರ್ ತಣ್ಣಗಾಗೋಷ್ಟೊತ್ತಿಗೆ. ನೋಡಿ, ಬೇಳೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬೇಳೆನ ಮಸಿಬೇಕು. ಸೊ ಇದು ತುಂಬ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸಿದ್ದೀನಿ ನಾನು. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈಗ ಬೇಳೆ ಮಸ್ಬಿಟ್ಟು ರೆಡಿ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಮೆಂತ್ಯಕಾಳು ಹಾಕ್ತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆ ಫ್ಲೇವರ್. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು. ಈಗ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀವಿ. ಒಗ್ಗರಣೆಗೆ ಒಂದು 5 ಒಣಗಿದ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಉದ್ದುದಕ್ಕೆ. ಸೊ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ವೇಳೆ ಬೇಡ ಅಂದ್ಕೊಂಡ್ರೆ ಈರುಳ್ಳಿಯನ್ನೇ ಸ್ಕಿಪ್ ಮಾಡ್ಬೋದು. ಬೇಕು ಅಂದರೆ ನಾವು ಬೇಳೆ ಕುದಿಸ್ಕೋತೀವಲ್ವ, ಆ ಟೈಮ್ಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೋದು. ಈ ಬೇಸಿಗೆ ಅಲ್ವಾ, ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ ಸಾರು ಬೇಗ ಕೆಟ್ಟೋಗ್ಬಿಡುತ್ತೆ. ನಾವು ಅಂದರೆ ಒಂದು ಹೊತ್ತಿಗೆ ಮಾಡ್ಕೊಳ್ಳೋದಾಯಿತು ಅಂದರೆ ಈರುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಸ್ತಿರುವಂತಹ ಬೇಳೆನ ಒಗ್ಗರಣೆಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಲಾಸ್ಟಿಗೆ ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಫ್ರೆಂಡ್ಸ್, ಒಂದು 2 ನಿಮಿಷ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಬಿಸಿ ಬಿಸಿ ಮಾವಿನಕಾಯಿ ಬೇಳೆ ಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ಬೆಳಗ್ಗೆ ಇವ್ರು ಹೋಗ್ಬೇಕಾದ್ರೆ ಎಲ್ಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಐಸ್ ಕ್ರೀಮ್ಗೆ ಅಂತ ಹೇಳ್ಬಿಟ್ಟು, ಈಗ ಗಟ್ಟಿಯಾಗಿದೆ. ಹಾಂ ಟಚ್ ಮಾಡಬಾರ್ದು. ನೀವು ಇದನ್ನು ಮಕ್ಕಳಿಗೆ ಐಸ್ ಕ್ರೀಮ್ ಅಂತ ಹೇಳಿಕೊಟ್ರು ಆರಾಮ್ಸೆ ತಿಂತಾರೆ. ಸೊ ಅವ್ರಿಗೆ ಐಸ್ ಕ್ರೀಮ್ ಮಾಡಿದ್ದೀನಿ ಅಂತಲೇ ಹೇಳಿದ್ದೀನಿ, ಅದಕ್ಕೆ ಸ್ಕೂಪಿಂದ ಹಾಕ್ಕೊಡ್ತಾ ಇದ್ದೀನಿ. ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಸ್ಪೂನಿಂದನೇ ನೀವು ಬೌಲ್ಗೆ ಸರ್ವ್ ಮಾಡ್ಬೋದು. ಬಟ್ ಮಕ್ಕಳಿಗೆ ಹೇಗೆ ಇಷ್ಟ ಆಗುತ್ತೋ ನಾನು ಹಾಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು
ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸೂಪರ್ ಆಗಿರುವಂತಹ ಪುಡಿಂಗ್ ರೆಡಿ. ಇಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾಂ, ಇದು ನಿನಗೆ. ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಬನಾನಾ ಐಸ್ ಕ್ರೀಮ್. ಸೊ ಫ್ರೆಂಡ್ಸ್, ಫಸ್ಟ್ ಇದು ತಿಂದ್ಬಿಡ್ಲಿ, ಅದಾದಮೇಲೆ ಊಟ ಸರ್ವ್ ಮಾಡ್ತೀನಿ. ಅದು ಬೇಡ, ಚಿಕ್ಕ ಸ್ಪೂನ್, ಸ್ಮಾಲ್ ಸ್ಪೂನ್. ಏನೋ ನಮ್ಮ ಚಿನಿಮಾ ಮೋಕ್ಷ ಇಬ್ಬರು ಕೇಳ್ತಾ ಇದ್ರು ಐಸ್ ಕ್ರೀಮ್ ಮಾಡು ಮಮ್ಮಿ, ಐಸ್ ಕ್ರೀಮ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಇವರಿಗೆ ಇದನ್ನು ಐಸ್ ಕ್ರೀಮ್ ರೀತಿ ಕೊಟ್ಟಿದ್ದೇ ಇಷ್ಟ ಆಗಿಬಿಡ್ತು. ನಾನಂತೂ ಮಕ್ಕಳಿಗೆ ಈ ಥರ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾನೇ ಇರ್ತೀನಿ. ಫ್ರೆಂಡ್ಸ್, ನಾನೀಗ ಊಟ ಮಾಡ್ತಾಯಿದ್ದೀನಿ. ಇವತ್ತು ಈ ಬೇಳೆ ಸಾರು ಜೊತೆ ರೈಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಅನ್ನದ ಜೊತೆ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಸಖತ್ತಾಗಿರುತ್ತೆ. ಹುಳಿ ಹುಳಿ ಆಗಿ ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ಕೂಡ ಈ ಥರ ಮಾವಿನಕಾಯಿ ಬೇಳೆ ಸಾರು ಒಂದ್ಸಲ ಟ್ರೈ ಮಾಡಿ ನೋಡಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಸಿಪಿನ ಮಾಡ್ಬೋದು, ಹಾಗೆ ರುಚಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಆ್ಯಂಡ್ ಇವತ್ತಿನ ನನ್ನ ಫುಡ್ ಬ್ಲಾಗ್ ಇದು. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಆಗುತ್ತೋ ಅವರೆಲ್ಲರಿಗೂ ಈ ಸಾರು ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.